ಹಾಯ್ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ರಾಯಚೂರಿನ ಮೆಕ್ಕಾ ದರ್ವಾಜ ಕೋಟೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ರಾಯಚೂರು ಇವರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ಕುರ್ಚಿಗಳ ಮೇಲೆ ಆಸೀನರಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಹಾಗೂ ನಮ್ಮ ಏಮ್ಸ್ ಹೋರಾಟದ ಸದಸ್ಯರಾದ ಜೈ ಭೀಮ್ ಹಾಗೂ ಇನ್ನಿತರು ತಮಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆರಿಫ್ ಮಿಯಾ ನೆಳಾಲ್ ಅವರಿಗೆ ನಾವು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ಮಹಾಲಿಂಗಪ್ಪನವರು ಬಂದಿದ್ದರು. ಇವರು ನಂದಿನಿ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೂ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾಗಿದ್ದಾರೆ. ಇವರು ಧ್ವಜಾರೋಹಣವನ್ನು ಮಾಡಿ ತಮ್ಮ ಹಿತವಚನಗಳನ್ನು ಹೇಳಿದರು. ಹಾಗೆ ಏಮ್ಸ್ ಹೋರಾಟಗಾರ ಬಸವರಾಜ್ ಕಳಸದವರು ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಸಾದಿಕ್ ಖಾನ್ ರವರು ಕೂಡ ಬಂದಿದ್ದರು. ಶ್ರೀ ಡಾಕ್ಟರ್ ಮಹಾಲಿಂಗಪ್ಪನವರು ಕನ್ನಡ ರಾಜ್ಯೋತ್ಸವದ ಚರಿತ್ರೆಯ ಬಗ್ಗೆ ಸವಿಸ್ತರವಾಗಿ ಮಾತನಾಡಿದರು. ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಂತರ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಸಾದಿಕ್ ಖಾನ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭ ಬ್ರದರ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಉಪಾಧ್ಯಾಯರಾದ ಶ್ರೀ ಹನುಮಂತಪ್ಪ ಮಾಸ್ಟರ್ ಅವರು ಮಾತನಾಡಿದರು. ಹನುಮಂತಪ್ಪ ಮಾಸ್ಟರ್ ಅವರು ಒಂದು ಮಾತಾಡಬೇಕಾಗಿ ಇಲ್ಲಿ ಬಂಧುಗಳೇ, ಇಲ್ಲಿ ಆಗಮಿಸತಕ್ಕಂಥ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ರಾಜ್ಕುಮಾರ್ ಮಂಗಳವರಿಗೆ ಧನ್ಯವಾದ. ನಂತರ ಏಮ್ಸ್ ಹೋರಾಟಗಾರರಾದ ಶ್ರೀ ಬಸವರಾಜ್ ಕಳಸದವರು ತಮ್ಮ ಕೊನೆಯ ಭಾಷಣವನ್ನು ಮಾಡಿದರು. ಸೇವಕರು, ಶಿಕ್ಷಣ ಪ್ರೇಮಿಗಳು, ನಂದಿನಿ ವಿದ್ಯಾ ಸಮೂಹಗಳ ಸಂಸ್ಥಾಪಕರು ಆಗಿರ್ತಕ್ಕಂಥ ಶ್ರೀ ನಮ್ಮ ಆತ್ಮೀಯರು, ಬಹಳ ಕುಟುಂಬದ ನಮ್ಮ ಎಲ್ಲ ಆತ್ಮೀಯರು ಕೂಡ ಅನೇಕ ದಶಕಗಳಿಂದ ಶ್ರೀ ಡಾಕ್ಟರ್ ಮಹಾಲಿಂಗ ಅವರು ಬಂದು ನಮಗೆ ಧ್ವಜಾರೋಹಣ ನೆನೆಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಅವರಿಗೆ ಭಾಳ ಆಭಾರಿಯನ್ನು ಸಲ್ಲಿಸ್ತಾ ಇದ್ದೇನೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ರಾಯಚೂರು ಇವರು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಿದರು. ಬಂದ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಿ ಅವರಿಗೆ ಶಾಲೆಯಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕೆಂದು ಆಶೀರ್ವದಿಸಿ ಕಳಿಸಿದರು. ಇದನ್ನು ಬಂದ ಅತಿಥಿಗಳು ಎಲ್ಲರೂ ನೆರವೇರಿಸಿಕೊಟ್ಟರು. ಬಂದ ಮಕ್ಕಳು ಪುಸ್ತಕಗಳನ್ನು ಹಾಗೂ ಸ್ವೀಟ್ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋದರು. ಒಬ್ಬೊಬ್ಬರಾಗಿ ಬಂದು ಪುಸ್ತಕಗಳನ್ನು ತೆಗೆದುಕೊಂಡು ಹೋದರು. ಡಾಕ್ಟರ್ ಮಹಾಲಿಂಗಪ್ಪ, ಬಸವರಾಜ್ ಕಳಸದವರು ಹಾಗೂ ಸಾದಿಕ್ ಖಾನ್ ರವರು ಇವರೆಲ್ಲರೂ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸಿದರು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿಗಳಾದ ನಂಜುಂಡಿಯವರು ಕೂಡ ಈ ಪುಸ್ತಕಗಳನ್ನು ವಿತರಿಸಿದರು. ಸಾದಿಕ್ ಖಾನ್ ಅವರು ಕೂಡ ಪುಸ್ತಕ ವಿತರಣೆ ಮೆಕ್ಕಾ ದರ್ವಾಜ ಕೋಟೆಯ ಪ್ರಾಂಗಣವನ್ನು ಶುಚಿಯಾಗಿಟ್ಟ ನಗರಸಭೆಯ ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಏರ್ಪಡಿಸಲಾಯಿತು. ಸನ್ಮಾನಿಸಿ ಅವರಿಗೆ ಶಾಲು ಹಾಗೂ ಸೀರೆಯನ್ನು ವಿತರಿಸಿದರು. 6 ಜನ ಪೌರ ಕಾರ್ಮಿಕರಿಗೆ ಶಾಲು ಹಾಗೂ ಸೀರೆಯನ್ನು ವಿತರಿಸಿದರು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಅವರನ್ನು ಗೌರವಿಸಿ ಸನ್ಮಾನಿಸಲಿಕ್ಕೆ ಈ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ನಂಜುಂಡಣ್ಣವರು ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ವರ್ಷ 70ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದು ತುಂಬ ಸಂತಸ ತಂದಿತು. ಯಾಕಂದರೆ ನಗರಸಭೆಯ ಪೌರ ಕಾರ್ಮಿಕರನ್ನು ನಾವು ಗುರುತಿಸಿ ಅವರ ಕಾರ್ಯವನ್ನು ತಾವೆಲ್ಲರೂ ಈ ಸನ್ಮಾನವನ್ನು ಭಾಗಿಯಾಗಬೇಕು. ಈ ಚಿತ್ರತಂಡ ಪೌರ ಕಾರ್ಮಿಕರ ಒಂದು ಚಿತ್ರತಂಡದಲ್ಲಿ ತಾವೆಲ್ಲರೂ ವಿದ್ಯಾರ್ಥಿಗಳು ಹಾಗೂ ನಗರದ ಎಲ್ಲ ಸಮಸ್ತ ಕನ್ನಡದ ಕಲಾ ಅಭಿಮಾನಿಗಳು ಈ ಸವಿನೆನಪಿಗೋಸ್ಕರ ಎಲ್ಲರೂ ಒಮ್ಮೆ ಗ್ರೂಪ್ ಫೋಟೋನ್ನು ಎಳೆದು ಎಲ್ಲರೂ ಸಂತೋಷಪಟ್ಟರು. ಇದಾದ ನಂತರ ಈ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣಕ್ಕೆ ಬಂದ ಮಕ್ಕಳಿಗೆ, ಯುವಕರಿಗೆ, ಕನ್ನಡಾಭಿಮಾನಿಗಳಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಸಿಹಿಯನ್ನು ಹಂಚಲಾಯಿತು. ಹಾಗೆ ಬಾಳೆಹಣ್ಣು ಕೂಡ ಹಂಚಲಾಯಿತು. ಇದಾದ ನಂತರ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.